ಈಗ ಟೋಯಿಂಗ್ ಮಾಡೋದು ನಿನ್ನೆ ಏನೋ BBMP ಜೊತೆ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಈ ಟೋಯಿಂಗ್ ಅಂದರೆ ಈಗ ಬೇರೆ ಥರ ಫೆಸಿಲಿಟಿ ಕೊಟ್ಟು ಪಾರ್ಕಿಂಗ್ ಫೆಸಿಲಿಟಿ ಎಲ್ಲೆಲ್ಲಿ ಕೊಟ್ಟು ಅವರು ಅದನ್ನು ಮಾಡಬೇಕು. ಇಲ್ಲಾಂದರೆ ಸುಮ್ಮನೆ ಯಾರೋ ಒಬ್ಬರು ಇಲ್ಲಿ ಬಂದಿರ್ತಾರೆ, ಒಂದು 2 ನಿಮಿಷ ಅಂದ್ಬಿಟ್ಟು ಏನೋ ತೊಗೊಂಡೋ ಅಷ್ಟರಲ್ಲಿ ಇವರು ಪೊಲೀಸರು ಟೋಯಿಂಗ್ ಮಾಡಿ 2,000 3,000 ಕೊಡಿ ಅಂತ ಗಲಾಟೆ ಆಗುತ್ತೆ. ಈ ಗಲಾಟೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಟೋಯಿಂಗಿಂದನೇ ಸ್ಟಾರ್ಟ್ ಆಗೋದು. ಸ್ಟೇಷನ್ ಮುಂದೆ ಗಲಾಟೆ ಆಗ್ತದೆ, ಆಮೇಲೆ ಸಾರ್ವಜನಿಕರಿಗೂ ಪೊಲೀಸ್ ಸಿಬ್ಬಂದಿಗಳಿಗೂ ಗಲಾಟೆ ಆಗ್ತಾ ಇರ್ತದೆ. ಸೊ ಇದನ್ನು ಇವ್ರ ವ್ಯವಸ್ಥೆ ಫಸ್ಟ್ ಏನು ವ್ಯವಸ್ಥೆ ಪಾರ್ಕಿಂಗ್ ಎಲ್ಲ ಕಡೆ ನೀಟಾಗಿ ವ್ಯವಸ್ಥೆ ಮಾಡಿ ಆಮೇಲೆ ಟೋಯಿಂಗ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಇದೇ ಥರ ಗಲಾಟೆಗಳು ಮತ್ತು ಸುಮ್ಮನೆ ಅವ್ರಿಗೂ ಇವ್ರಿಗೂ ಜನಕ್ಕೆ ಸಾರ್ವಜನಿಕರಿಗೆ ಕಿರಿಕಿರಿ ಇದರಿಂದ. ಮೂಲಭೂತ ಸೌಕರ್ಯಗಳೇ ಇಲ್ಲ, ಅದನ್ನು ಸರಿಪಡಿಸೋ ಬದಲು ಟೋಯಿಂಗ್ ಮಾಡ್ತಿರೋ ವ್ಯವಸ್ಥೆ ಸರಿನಾ ಸರ್? ಮೊದಲನೇದಾಗಿ ರಸ್ತೆಗಳು ಕರೆಕ್ಟಾಗಿ ನೀಟಾಗಿರಬೇಕು. ರಸ್ತೆಗಳು ಟಾರ್ ಆಗ್ತಾ ಇಲ್ಲ. ಯಾವುದೇ ನೋಡಿ, ಈಗ ನಮ್ಮ ಮಲ್ಲೇಶ್ವರ 90 ರೂಟಲ್ಲಿ ಇನ್ನೂ ಯಾವುದೇ ರೀತಿಯಾದ ಪೈಪ್ಲೈನ್ ಹಾಕಿದ್ದಾರೆ, ಇನ್ನೂ ಅಲ್ಲಿ ಟಾರ್ ವರ್ಕ್ ಆಗಿಲ್ಲ. ಕಾಮಗಾರಿನೇ ಮುಗಿದಿಲ್ಲ ಅಂದಮೇಲೆ ಇವ್ರು ಟೋಯಿಂಗ್ಗಳು ಯಾವ ಥರ ಮಾಡ್ತಾರೆ? ಫಸ್ಟ್ ಎಲ್ಲ ರಸ್ತೆಗಳು ಎಲ್ಲ ಪಕ್ಕ ರೆಡಿ ಆದಮೇಲೆ ಇವ್ರು ಆಮೇಲೆ ಸಾರ್ವಜನಿಕರಿಗೂ ಒಂದು ನೋಟಿಸ್ ಕೊಟ್ಟು ಇದು ನಿಮ್ಮ TV ವಾಹಿನಿಗಳಲ್ಲಿ ಮತ್ತು ಪತ್ರಿಕಾ ಇದರಲ್ಲಿ ವಾಹಿನಿ ಇದು ಕೊಟ್ಟು ಅವ್ರಿಗೆ ನೋಟಿಸ್ ಕೊಟ್ಟು ಆಮೇಲೆ ಸಾರ್ವಜನಿಕರು ಅದಕ್ಕೆ ಬದುವಾಗಿ ಏನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳ್ತಾರೆ. ಇವ್ರು ಏಕಾಏಕಿ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಯಾವುದೇ ರೀತಿಯ ಸೌಕರ್ಯಗಳಿಲ್ಲ ಇವತ್ತು. ರಸ್ತೆಗಳೇ ಸರಿ ಇಲ್ಲ ಅಂದಮೇಲೆ ಇವ್ರು ಟೋಯಿಂಗ್ ಮಾಡಿ ಏನು ಪ್ರಯೋಜನ? ಅದು ಕಷ್ಟ ಆಗುತ್ತೆ, ಸಾರ್ವಜನಿಕ ತುಂಬ ತೊಂದರೆ ಆಗ್ತದೆ.